ನಮಸ್ಕಾರ ವೀಕ್ಷಕರೇ. ಬಿಹಾರ ಚುನಾವಣೆ ನೆಪದಲ್ಲಿ ರಾಹುಲ್ ಎಸ್ಐಆರ್ ಅನ್ನ ದೇಶಾದ್ಯಂತ ಪ್ರಮೋಟ್ ಮಾಡಿದ್ರು. ಈ ಎಸ್ಐಆರ್, ಅಕ್ರಮ ವಲಸಿಗರು, ರೋಹಿಂಗ್ಯಾಗಳು, ನಕಲಿ ವೋಟ್ಗಳು, ಅಂತಿಮವಾಗಿ ಇದೆಲ್ಲವೂ ಡೆಮೋಗ್ರಫಿ ಬದಲಾವಣೆಗೆ ಕನೆಕ್ಟ್ ಆಗಿದೆ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇದೆ. ಈಗ ಇದೇ ಡೆಮೋಗ್ರಫಿ ಬಗ್ಗೆ ಸ್ಫೋಟಕ ವರದಿಯೊಂದನ್ನ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಪ್ರದೀಪ್ ಭಂಡಾರಿ ಬಿಚ್ಚಿಟ್ಟಿದ್ದಾರೆ. ಭಾರತದ 11% ಜಿಲ್ಲೆಗಳಲ್ಲಿ ಹಿಂದೂಗಳ ಸಂಖ್ಯೆ 30%ಗಿಂತ ಕಮ್ಮಿ ಇದ್ದು ಹಿಂದೂಗಳೇ ಮೈನಾರಿಟಿ ಆಗಿದ್ದಾರೆ ಅನ್ನೋದನ್ನ ಹೇಳಿದ್ದಾರೆ. ಇದೆಲ್ಲ ಹೇಗಾಯ್ತು, ಯಾಕಾಯ್ತು, ಅಲ್ಲಿ ಈಗ ಪರಿಸ್ಥಿತಿ ಹೇಗಿದೆ, ಇದೆಲ್ಲವನ್ನ ಬಿಚ್ಚಿಟ್ಟಿದ್ದಾರೆ. ಇದನ್ನ ಕೇಳಿದ್ಮೇಲೆ ಯಾಕೆ ಮೋದಿ ಹಾಗೂ ಅಮಿತ್ ಶಾ ಮಿಷನ್ ಡೆಮೋಗ್ರಫಿಯನ್ನ ಘೋಷಣೆ ಮಾಡಿದ್ರು ಅನ್ನೋದಕ್ಕೆ ಉತ್ತರ ಸಿಗ್ತಾ ಇದೆ. ಇನ್ನು ಜನಬೆಂಬಲ ಇಲ್ಲದೆ ಸೋಲು ಕಂಡ ಕಾಂಗ್ರೆಸ್ ಚುನಾವಣಾ ಆಯೋಗದ ಮುಖ್ಯಸ್ಥ ಜ್ಞಾನೇಶ್ ಕುಮಾರ್ನ ವಿಲನ್ ರೀತಿ ಬಿಂಬಿಸೋ ಯತ್ನ ಮಾಡ್ತಾ ಇದೆ. ಆದ್ರೆ ಜ್ಞಾನೇಶ್ ಕಡೆಯಿಂದ ವಿಪಕ್ಷಗಳಿಗೆ ಶಾಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸ್ವಾತಂತ್ರ್ಯದ ನಂತರ ಭಾರತದಲ್ಲಿ ನಡೆದ ತಪ್ಪುಗಳು ಇಂದು ಹೆಮ್ಮರವಾಗಿ ಸರಿಪಡಿಸಲು ಕಷ್ಟವಾಗುವಷ್ಟು ಕಠಿಣವಾಗಿ ಬೆಳೆದಿದೆ. ಈ ಎಲ್ಲಾ ಪ್ರಮುಖ ಸಮಸ್ಯೆಗಳಿಗೂ ಒಂದಕ್ಕೊಂದು ಲಿಂಕ್ ಇದೆ. ಒಂದನ್ನ ಸರಿಪಡಿಸೋದಕ್ಕೆ ಹೋದ್ರೆ ಇನ್ನೊಂದು ಕಡೆ ಎಡವಟ್ಟಾಗೋದು ಕಣ್ಣಿಗೆ ಕಾಣಿಸ್ತಾ ಇದೆ. ಇಷ್ಟಾದ್ರೂ ಪ್ರಯತ್ನ ಬಿಡದೆ ಭಾರತದ ಮೇಜರ್ ಸಮಸ್ಯೆಗಳನ್ನ ಒಂದರ ನಂತರ ಒಂದು ಸರಿಪಡಿಸೋ ಕೆಲಸ ಮೋದಿ ಸರ್ಕಾರದ ಕಡೆಯಿಂದ ಆಗ್ತಾ ಇದೆ ಅನ್ನೋದನ್ನ ಜನರು ಒಪ್ತಾರೆ. ಚುನಾವಣೆಯಿಂದ ಚುನಾವಣೆಗೆ ಬಿಜೆಪಿ ಬಲಗೊಳ್ತಾ ಇರೋದನ್ನ ನೋಡಿದ್ರೆ ಪ್ರತ್ಯಕ್ಷ ಸಾಕ್ಷಿಯಂತೆ ಕಾಣಿಸ್ತಾ ಇದೆ. ಭಾರತದಲ್ಲಿ ಜನಸಂಖ್ಯೆ ಸಮಸ್ಯೆ ದೊಡ್ಡ ಮಟ್ಟದಲ್ಲಿದೆ ಅನ್ನೋದು ಗೊತ್ತಿದೆ. ಆದ್ರೆ ಈ ಗ್ಯಾಪ್ ನಲ್ಲಿ ಹಿಂದೂಗಳೇ ಮೈನಾರಿಟಿ ಆಗ್ತಾ ಇದ್ದಾರೆ ಅನ್ನೋ ವಿಚಾರ ಬಹುತೇಕರಿಗೆ ಗೊತ್ತಿಲ್ಲ, ಬಹುತೇಕರಿಗೆ ಬೇಕಾಗಿಲ್ಲ. ಇದರಿಂದ ತಮಗೂ ಮುಂದೆ ಸಮಸ್ಯೆ ಬರುತ್ತೆ ಅನ್ನೋದು ಬಹುತೇಕರ ಅರಿವಿಗೂ ಬಂದಿಲ್ಲ. ಈಗ ಭಾರತದ ಇನ್ನೊಂದು ಪರಿಸ್ಥಿತಿ ಬಗ್ಗೆ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ ದಾಖಲೆ ಸಮೇತ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡೋ ಪ್ರದೀಪ್ ಭಂಡಾರಿ, ಯಾವುದೇ ಪ್ರದೇಶದಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಡೆಮೋಗ್ರಫಿಯ ಆಧಾರದಲ್ಲಿ ವರ್ಕ್ ಆಗುತ್ತೆ. ಡೆಮೋಕ್ರಸಿಯ ತಳಪಾಯವೇ ಡೆಮೋಗ್ರಫಿ. ಕಳೆದ 10 ವರ್ಷಗಳಿಂದ ನಾನು ಬದಲಾಗ್ತಾ ಇರೋ ಡೆಮೋಗ್ರಫಿ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀನಿ. ನೀವು ಪ್ರಸ್ತುತ ದಾಖಲೆಗಳನ್ನ ತೆಗೆದು ನೋಡಿದ್ರೆ ಇವತ್ತಿನ ತಾರೀಕಿನ ತನಕ ಭಾರತದ 11% ಜಿಲ್ಲೆಗಳಲ್ಲಿ ಹಿಂದೂಗಳ ಜನಸಂಖ್ಯೆ 30%ಗಿಂತ ಕಡಿಮೆ ಇದೆ. ಅರ್ಥಾತ್ ಅಷ್ಟೂ ಕಡೆಗಳಲ್ಲಿ ಹಿಂದೂಗಳೇ ಅಲ್ಪಸಂಖ್ಯಾತರಾಗಿದ್ದಾರೆ. ಇನ್ನು ಸುಮಾರು 9 ರಾಜ್ಯಗಳ 5% ಜಿಲ್ಲೆಗಳಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇದೆ. ಕಾಲಕ್ರಮೇಣ ಜನಸಂಖ್ಯೆಯಲ್ಲಿ ಹೆಚ್ಚು ಕಡಿಮೆ ಆಗೋದು ಸರ್ವೇ ಸಾಮಾನ್ಯ. ಆದ್ರೆ ಈ ಮಟ್ಟದಲ್ಲಿ ಕಡಿಮೆ ಆಗಿರೋದು ಗಮನಾರ್ಹ. ಅಲ್ಲದೆ ಎಲ್ಲೆಲ್ಲಿ ಹಿಂದೂಗಳ ಸಂಖ್ಯೆ ಕಮ್ಮಿ ಆಗಿದೆಯೋ ಆ ಎಲ್ಲಾ ಕಡೆಗಳಲ್ಲಿ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ಏನು ಇದರ ಪರಿಣಾಮ ಏನು ಅನ್ನೋದನ್ನ ವಿವರಿಸ್ತಾ ಹೋಗೋ ಅವರು, ಕಿಶನ್ಗಂಜ್ ಕ್ಷೇತ್ರದಲ್ಲಿ 60% ಮುಸ್ಲಿಮರಿದ್ದಾರೆ. ಅಲ್ಲಿ 1967ರಿಂದ ಇಲ್ಲಿಯ ತನಕ ಒಬ್ಬ ಹಿಂದೂ ಅಭ್ಯರ್ಥಿ ಚುನಾವಣೆಯಲ್ಲಿ ಗೆದ್ದಿಲ್ಲ. ಕೋಚಾದಮನ್ ಕ್ಷೇತ್ರದಲ್ಲಿ 70%ಗಿಂತ ಅಧಿಕ ಮುಸ್ಲಿಮರಿದ್ದಾರೆ. ಅಲ್ಲಿ ಇಲ್ಲಿಯ ತನಕ ಒಬ್ಬ ಹಿಂದೂ ಗೆದ್ದಿಲ್ಲ. ಬಹಾದೂರ್ಗಂಜ್ ಕ್ಷೇತ್ರದಲ್ಲಿ 68% ಮುಸ್ಲಿಂ ಜನಸಂಖ್ಯೆ ಇದೆ. ಅಲ್ಲಿ ಕಳೆದ 40 ವರ್ಷದಿಂದ ಹಿಂದೂ ಕ್ಯಾಂಡಿಡೇಟ್ ಗೆದ್ದಿಲ್ಲ. ಠಾಕೂರ್ಗಂಜ್ನಲ್ಲಿ 58% ಇದ್ದಾರೆ. ಅಲ್ಲಿ ಕಳೆದ 50 ವರ್ಷಗಳಿಂದ ಹಿಂದೂ ನಾಯಕ ಗೆದ್ದು ಬಂದಿಲ್ಲ. ಬಲ್ಲಾಪುರ ಕ್ಷೇತ್ರದಲ್ಲಿ 70% ಇದ್ದಾರೆ. ಅಲ್ಲೂ ಕಳೆದ 70 ವರ್ಷಗಳಿಂದ ಗೆದ್ದಿಲ್ಲ. ಹುಡುಕ್ತಾ ಹೋದ್ರೆ ಈ ರೀತಿಯ ಹಲವು ಉದಾಹರಣೆಗಳು ಸಿಗ್ತಾ ಹೋಗುತ್ತವೆ. ಇದು ಡೆಮೋಗ್ರಫಿ ಬದಲಾವಣೆಯ ಪರಿಣಾಮ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಜಾತ್ಯತೀತತೆ ಅನ್ನೋದು ಕೇವಲ ಹಿಂದೂಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ. ಆದ್ರೆ ಒಂದು ಸಲ ಡೆಮೋಗ್ರಫಿ ಬದಲಾವಣೆ ಆಯ್ತು ಅಂದ್ರೆ ಅಲ್ಲಿ ಯಾವ ಜಾತ್ಯತೀತತೆಗೂ ಅವಕಾಶ ಇಲ್ಲ ಅಂತ ಪ್ರದೀಪ್ ಭಂಡಾರಿ ಹೇಳ್ತಾರೆ. ಅಂದಹಾಗೆ ಇಲ್ಲಿ ಇನ್ನೂ ಒಂದು ಗಂಭೀರ ವಿಚಾರ ಇದೆ. ಅದೇನಂದ್ರೆ ಈ ರೀತಿ ಡೆಮೋಗ್ರಫಿ ಬದಲಾವಣೆ ಆದ ಯಾವ ಕ್ಷೇತ್ರಗಳಲ್ಲೂ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಕವಡೆ ಕಾಸಿನ ಬೆಲೆ ಇಲ್ಲ ಅನ್ನೋದು. ಸಂವಿಧಾನದ ಪ್ರಕಾರ ಯಾವೆಲ್ಲಾ ಕಡೆಗಳಲ್ಲಿ ಯಾವ ಧರ್ಮೀಯರ ಸಂಖ್ಯೆ ಕಡಿಮೆ ಇರುತ್ತೋ ಅವರು ಅಲ್ಪಸಂಖ್ಯಾತರಾಗಿ ಗುರುತಿಸಿಕೊಳ್ತಾರೆ ಹಾಗೂ ಅಲ್ಪಸಂಖ್ಯಾತರಿಗೆ ಸಿಗೋ ಎಲ್ಲಾ ಸೌಲಭ್ಯಗಳಿಗೂ ಅವರು ಅರ್ಹರು ಅನ್ನೋದು. ಆದ್ರೆ ಎಲ್ಲೆಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಇದೆಯೋ ಅವರನ್ನ ಅಲ್ಪಸಂಖ್ಯಾತರು ಅಂತ ಗುರುತಿಸೋ ಕೆಲಸವೂ ಆಗ್ತಾ ಇಲ್ಲ. ಅವರಿಗೆ ನೀಡಬೇಕಾದ ಸೌಲಭ್ಯಗಳನ್ನು ಕೂಡ ಕೊಡ್ತಾ ಇಲ್ಲ. ಯಾವೊಬ್ಬ ರಾಜಕೀಯ ನಾಯಕ ಕೂಡ ಇದರ ಬಗ್ಗೆ ದನಿ ಏರಿಸ್ತಾನೆ ಇಲ್ಲ. ಅಲ್ಪಸಂಖ್ಯಾತ ಅನ್ನೋ ಪದ ಕೇವಲ ಒಂದು ಧರ್ಮಕ್ಕೆ ಸೀಮಿತ ಅನ್ನೋ ರೀತಿ ಬಿಂಬಿಸಿ ಈಗ ಆ ಪದದ ಮೂಲ ಅರ್ಥಕ್ಕೆ ಬೆಲೆಯೇ ಇಲ್ಲದಂತಾಗಿದೆ. ಈ ಪರಿಸ್ಥಿತಿ ಮುಂದುವರೆದ್ರೆ ಭಾರತದಲ್ಲಿ ಜನಸಾಮಾನ್ಯರ ಪರಿಸ್ಥಿತಿ ಅಧೋಗತಿ ಅಂತ ಹೇಳ್ತಾರೆ. ಹಾಗೆ ಮುಂದುವರೆದು ಭಾರತದಲ್ಲಿ ಈವರೆಗೆ ಗುರುತಿಸಿಕೊಂಡಿರೋ ಹಿಂದೂ ಅಲ್ಪಸಂಖ್ಯಾತ ಪ್ರದೇಶಗಳಲ್ಲಿ ಇನ್ನೂ ಒಂದು ಸಮಸ್ಯೆ ಇದೆ. ಅದೇನಂದ್ರೆ ಒಂದು ಸಲ ಹಿಂದೂಗಳು ಅಲ್ಪಸಂಖ್ಯಾತ ಆಗಿರೋ ಯಾವ ಪ್ರದೇಶದಲ್ಲೂ ಮತ್ತೆ ಸಂಖ್ಯೆಯನ್ನ ಹೆಚ್ಚಿಸಿಕೊಂಡಿರೋ ಒಂದೇ ಒಂದು ಉದಾಹರಣೆ ಇಲ್ಲ. ಬದಲಾಗಿ ಇಳಿಕೆ ಆಗ್ತಾ ಇದೆ. ಆದ್ರೆ ಬೇರೆ ಧರ್ಮದ ವಿಚಾರದಲ್ಲಿ ಈ ರೀತಿ ಇಲ್ಲ. ಕಾಲಕ್ರಮೇಣ ಸಂಖ್ಯೆ ಹೆಚ್ಚಾಗ್ತಾ ಇರೋದು ಕಾಣಿಸುತ್ತೆ. ಇನ್ನು ಈ ಸಮಸ್ಯೆಗಳು ಇಲ್ಲಿಗೆ ಮುಗಿಯೋದಿಲ್ಲ. ಒಂದು ಸಲ ಹಿಂದೂಗಳು ಅಲ್ಪಸಂಖ್ಯಾತರಾದ್ರೆ ಅವರನ್ನ ಸಾಮಾಜಿಕವಾಗಿ ಬೈಕಾಟ್ ಮಾಡೋ ಕೆಲಸಗಳು ಆಗ್ತಾ ಇದೆ. ಅವರನ್ನ ಪರಿಗಣಿಸ್ತಾನೆ ಇಲ್ಲ. ಸರ್ಕಾರದಿಂದ ಸಿಗಬೇಕಾದ ಯಾವ ಸೌಲಭ್ಯಗಳು ಅವರಿಗೆ ಸಿಗ್ತಾ ಇಲ್ಲ.
ಒಂದೇ ಮಾತಲ್ಲಿ ಹೇಳೋದಾದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಪ್ರಕಾರ ಅಲ್ಲಿ ಯಾವ ಕೆಲಸಗಳು ನಡೆಯೋದಿಲ್ಲ ಅಂತಾರೆ. ಆದ್ರೆ ಅರ್ಧಂಬರ್ಧ ಕೂದಲು ಬಿಟ್ಟ ಸ್ವಯಂ ಘೋಷಿತ ಬುದ್ಧಿವಂತರು ಮಾತ್ರ ಯಾವತ್ತೂ ಈ ಬಗ್ಗೆ ಬಾಯಿ ಬಿಟ್ಟಿರೋದನ್ನ ಮನುಷ್ಯರು ನೋಡೇ ಇಲ್ಲ. ಕಲ್ಲಂಗಡಿ ಒಡೆದಾಗ ಹುಟ್ಟಿದ್ದ ಅಕ್ಕರೆ ಅನುಕಂಪ ಬೇರೆ ವಿಚಾರಗಳಲ್ಲಿ ಇಲ್ಲದೆ ಇರೋದು ಜನರ ಗಮನಕ್ಕೆ ಬರ್ತಾ ಇದೆ. ಏನು ಇದರ ಜೊತೆಗೆ ಇನ್ನೊಂದು ವಿಚಾರವನ್ನ ಹೇಳೋ ಪ್ರದೀಪ್ ಈ ವಿಷಯದ ಗಂಭೀರತೆ ಹೆಚ್ಚಿಸೋ ಇನ್ನೊಂದು ಅಂಶವನ್ನ ತಿಳಿಸ್ತಾರೆ. ಇವತ್ತು ಹಿಂದೂಗಳ ಫರ್ಟಿಲಿಟಿ ರೇಟ್ 2% ಗಿಂತ ಕಡಿಮೆ ಇದೆ. ಇನ್ನೊಂದು ದಿಕ್ಕಲ್ಲಿ ಮುಸ್ಲಿಮರ ಫರ್ಟಿಲಿಟಿ ರೇಟ್ 2% ಗಿಂತ ಹೆಚ್ಚಿದೆ. ಹೀಗೆ ಅಕ್ರಮ ವಲಸಿಗರನ್ನ ಸಾಕಿಕೊಂಡು ಕದ್ದು ನೆಲೆಯೂರಿರೋರನ್ನ ಉಳಿಸಿಕೊಂಡು ಜೊತೆಗೆ ಫರ್ಟಿಲಿಟಿ ರೇಟ್ ನಲ್ಲಿ ಹಿಂದೂಗಳು ಹಿಂದುಳಿತಾನೆ ಹೋದ್ರೆ 2050 ಹೊತ್ತಿಗೆ 100ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ಹಿಂದೂಗಳ ಸಂಖ್ಯೆ 45% ಗಿಂತ ಕಡಿಮೆ ಆಗಿಬಿಡುತ್ತೆ. ಆಗ ಯಾವ ಸಂವಿಧಾನಕ್ಕೂ ಬೆಲೆ ಇರೋದಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರ ಆಶಯಗಳಿಗೂ ಬೆಲೆ ಇರೋದಿಲ್ಲ. ಭಾರತದಲ್ಲಿ ಹಂತ ಹಂತವಾಗಿ ಪ್ರಜಾಪ್ರಭುತ್ವ ಹಾಳಾಗ್ತಾ ಹೋಗುತ್ತೆ. ಈ ಸ್ಥಿತಿಗೆ ಹೋದ ಮೇಲೆ ಇಡೀ ಭಾರತದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗುವುದಕ್ಕೆ ಹೆಚ್ಚು ಸಮಯ ಬೇಕಾಗುವುದಿಲ್ಲ ಅಂತ ಹೇಳ್ತಾರೆ. ಈ ಅಂಕಿ ಅಂಶಗಳು ಈಗ ಎಲ್ಲರನ್ನೂ ಬೆಚ್ಚಿ ಬೀಳಿಸ್ತಾ ಇದ್ದು ಗಂಭೀರವಾಗಿ ಯೋಚಿಸುವಂತೆ ಮಾಡ್ತಾ ಇದೆ. ಅಂದಹಾಗೆ ಯಾಕೆ ಕಾಂಗ್ರೆಸ್ ಹಾಗೂ ಇಂಡಿ ಒಕ್ಕೂಟದ ಪಕ್ಷಗಳು ಮಿತಿ ಮೀರಿ ಓಲೈಕೆ ಮಾಡುತ್ತವೆ, ಯಾರು ಎಷ್ಟೇ ಹೋಗಿದ್ರು ಓಲೈಕೆ ಮಾಡುವುದನ್ನ ಮಾತ್ರ ಬಿಡೋದಿಲ್ಲ ಅನ್ನೋದು ಈಗ ಅರಿವಿಗೆ ಬರ್ತಾ ಇದೆ. ಜಾತ್ಯತೀತತೆ ಅನ್ನೋದು ಕೇವಲ ಹಿಂದೂಗಳಲ್ಲಿ ಇದ್ದು ನನಗೆ ಅವರು ಸರಿ ಇವರು ಸರಿ ಇಲ್ಲ, ನೋಟ ಹಾಕ್ತೀನಿ ಓಟೆ ಹಾಕಲ್ಲ, ಹೀಗೆ ನೂರಾರು ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ಸಾಲದಕ್ಕೆ ಎಡಚರರು ಬೇರೆಯವರನ್ನು ದಿಕ್ಕು ತಪ್ಪಿಸೋ ಕೆಲಸ ಮಾಡಿ ಹಿಂದೂಗಳ ವಿಭಜನೆ ಮಾಡ್ತಾರೆ. ಆದ್ರೆ ಇನ್ನೊಂದು ದಿಕ್ಕಲ್ಲಿ ಒಂದೇ ಒಂದು ವೋಟ್ ಮಿಸ್ ಆಗದ ಹಾಗೆ ಓಲೈಕೆ ಮಾಡುವವರ ಅಕೌಂಟ್ಗೆ ಜಮೆ ಆಗ್ತಾ ಹೋಗುತ್ತೆ. ಇದೇ ಕಾರಣಕ್ಕೆ ಎಲ್ಲರೂ ಯಾರೇನೇ ಅಂದ್ರೂ ತಲೆ ಕೆಡಿಸಿಕೊಳ್ಳದೆ ಓಲೈಕೆ ಫಾರ್ಮುಲಾವನ್ನ ಬಳಸ್ತಾ ಇರೋದು. ಆದ್ರೆ ಇದರ ಲಾಂಗ್ ಟರ್ಮ್ ಸಮಸ್ಯೆ ಇರೋದು ಹಿಂದುಳಿದವರಿಗೆ. ಯಾಕಂದ್ರೆ ಉಳಿದ ವರ್ಗದವರಿಗೆ ಸರ್ಕಾರದಿಂದ ಹೆಚ್ಚು ಸೌಲಭ್ಯ ಇಲ್ಲ, ಅವರು ಆ ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಆಗಿರ್ತಾರೆ. ಇನ್ನು ಹಿಂದುಳಿದವರ ಹೆಸರು ಬಳಸಿಕೊಳ್ಳೋ ಎಡಚರರು ಹಾಗೂ ಅವರ ಎಕೋಸಿಸ್ಟಮ್ಗೆ ಫಂಡ್ಗಳು ಬರುತ್ತೆ, ಅವರೂ ಬದುಕ್ತಾರೆ. ಆದ್ರೆ ಸಡನ್ ಆಗಿ ಹಿಂದುಳಿದವರಿಗೆ ಸಿಗಬೇಕಾದ ಸೌಲಭ್ಯ ನಿಂತು ಹೋದ್ರೆ ಮತ್ತೆ ಸಮಸ್ಯೆ ಶುರುವಾಗುತ್ತೆ. ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡೇ ಮೋದಿ ಹಾಗೂ ಅಮಿತ್ ಶಾ ಮಿಷನ್ ಡೆಮೋಗ್ರಫಿ ಘೋಷಣೆ ಮಾಡಿರುವಂತೆ ಕಾಣಿಸ್ತಾ ಇದೆ. ಏನೋ ಇದೆಲ್ಲವನ್ನ ಸರಿಪಡಿಸೋದ್ರಲ್ಲಿ ಮಹತ್ವದ ಪಾತ್ರ ವಹಿಸಿರೋ SIR ಗೆ ತಡೆಯೊಡ್ಡೋದಕ್ಕೆ ಹೋಗಿ ಕಾಂಗ್ರೆಸ್ಗೆ ಬಿಹಾರದಲ್ಲಿ ಹೀನಾಯ ಸೋಲಾಗಿದೆ. ಈಗ ಎಲೆಕ್ಷನ್ ಕಮಿಷನ್ ಮುಖ್ಯಸ್ಥ ಜ್ಞಾನೇಶ್ ಕುಮಾರ್ರನ್ನ ವಿಲನ್ ಅಂತ ಬಿಂಬಿಸೋ ಭಾರಿ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಜ್ಞಾನೇಶ್ ಕುಮಾರ್ರ ಅಧಿಕಾರಾವಧಿ ಇನ್ನೂ 4 ವರ್ಷ ಬಾಕಿ ಇದೆ. ಇಡೀ ದೇಶಾದ್ಯಂತ SIR ಪ್ರಕ್ರಿಯೆ ನಡೆಯೋದು ಕೂಡ ಇವರ ಅವಧಿಯಲ್ಲೇ. ಅಲ್ಲದೆ ಡಿಲಿಮಿಟೇಷನ್ ಪ್ರಕ್ರಿಯೆ ಕೂಡ ಇವರ ನೇತೃತ್ವದಲ್ಲೇ ನಡೆಯುತ್ತೆ. 2029 ಚುನಾವಣೆ ಕಳೆಯೋ ತನಕವೂ ಜ್ಞಾನೇಶ್ ಕುಮಾರ್ ಚುನಾವಣಾಧಿಕಾರಿಯಾಗಿರ್ತಾರೆ. ಪ್ರತಿ ಸಲ ಸೋತಾಗ್ಲೂ ಅವರನ್ನ ಪಾಯಿಂಟ್ ಮಾಡಿ ಅವಹೇಳನ ಮಾಡಿದಷ್ಟು ಇನ್ನೂ ಕಾಳಜಿ ವಹಿಸಿ ಕೆಲಸ ಮಾಡಿ ಕೈಗೆ ದುಬಾರಿ ಆಗ್ತಾ ಇದ್ದಾರೆ. ಆದ್ರಿಂದ ಮುಂದಿನ 4 ವರ್ಷ ಅವರನ್ನ ದೂರೋದು ಮ್ಯಾಂಡೇಟ್ ಎನಿಸ್ಕೊಳ್ತಾ ಇದೆ. ಇನ್ನು ಬಿಹಾರದಲ್ಲಿ ವೋಟ್ ಚೋರಿ ಅಂತಿದ್ದಾರೆ. ಆದ್ರೆ ಸುಮಾರು 5 ಕ್ಷೇತ್ರಗಳಲ್ಲಿ ಕಡಿಮೆ ಅಂತರದಲ್ಲಿ ಗೆದ್ದಿರೋ ಪಕ್ಷಗಳ ಡೇಟಾ ರಿವೀಲ್ ಆಗಿದೆ. ಈ ಪೈಕಿ ರಾಮಗಢದಲ್ಲಿ ಬಿಜೆಪಿ ಕೇವಲ 30 ವೋಟ್ಗಳಿಂದ ಸೋತಿದ್ರೆ ದಾಕಾದಲ್ಲಿ RJD 178 ವೋಟ್ಗಳಿಂದ ಗೆದ್ದಿದೆ. ಚೋರಿ ಮಾಡಿದ್ದೇ ಹೌದಾಗಿದ್ರೆ ಈ 2 ಕ್ಷೇತ್ರ ಗೆಲ್ಲೋದು ದೊಡ್ಡ ವಿಷಯ ಆಗ್ತಾ ಇತ್ತಾ ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.